ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ್ ಸಿದ್ರೆಡ್ಡಿ, ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರು ಜಿಲ್ಲೆ ರಾಯಚೂರು. ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆ ಇರುವಂಥ ಸೈನಿಕ ಶಾಲೆ, ನವೋದಯ ಶಾಲೆ, ಮಿಲಿಟರಿ ಶಾಲೆ, ಕಿತ್ತೂರು ಕನ್ಯಾವಸತಿ ಶಾಲೆಗೆ ನಮ್ಮ ತರಬೇತಿ ಕೇಂದ್ರವು ಸಾಕಷ್ಟು ದಿನಗಳಿಂದ ತರಬೇತಿ ಕೊಡುತ್ತಾ ಅತಿ ಹೆಚ್ಚು ಮಕ್ಕಳನ್ನು ಆಯ್ಕೆ ಮಾಡುವ ಸಂಸ್ಥೆಗಳಲ್ಲಿ ಕೂಡ ನಮ್ಮದು ಕೂಡ ಒಂದಾಗಿದೆ. ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಿಂದ ಇವತ್ತು ನಡೆದಿರುವಂಥ 13/12/2025 ನಡೆದ ನವೋದಯ ಪರೀಕ್ಷೆಯ ಕೀ ಉತ್ತರಗಳನ್ನು ಸಿರೀಸ್ ವೈಸ್ದಲ್ಲಿ ಅಂದರೆ ಎ ಸಿರೀಸ್, ಬಿ ಸಿರೀಸ್, ಸಿ ಸಿರೀಸ್ ಮತ್ತು ಡಿ ಸಿರೀಸ್ನ ಉತ್ತರವನ್ನು ನಮ್ಮ ತರಬೇತಿ ಕೇಂದ್ರದ ಅನುಭವ ಹೊಂದಿರುವಂಥ ಶಿಕ್ಷಕರುಗಳಿಂದ ಕೀ ಆನ್ಸರನ್ನು ತಯಾರು ಮಾಡಿದ್ದೀವಿ. ವಿದ್ಯಾರ್ಥಿಗಳು ಪ್ರತಿಯೊಂದು ಸಿರೀಸ್ದಲ್ಲಿ ನೀವು ಕೀ ಆನ್ಸರನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿರಿ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ಮೊದಲೇದಾಗಿ ಎ ಸಿರೀಸ್ದ ಆನ್ಸರನ್ನು ಕೊಡ್ತಾ ಇದ್ದೀನಿ. ಎ ಸಿರೀಸ್ದಲ್ಲಿ 1ರಿಂದ 40ರವರೆಗೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಿರುವಂತಹ ಉತ್ತರ ಆಗಿದೆ. 41ರಿಂದ 60ರವರೆಗಿನ ಗಣಿತ, ಅಂಕಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಉತ್ತರಗಳಾಗಿದ್ದಾವೆ. 61ರಿಂದ 80ರವರೆಗಿನ ಉತ್ತರಗಳು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಿರುವಂಥ ಉತ್ತರಗಳಾಗಿದ್ದಾವೆ. ಎ ಸಿರೀಸನ್ನು ಪರೀಕ್ಷೆ ಬರುವಂಥ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಆರ್ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳು ನೀವು 1ರಿಂದ 80ರವರೆಗಿನ ಸಂಭವನೀಯ ಉತ್ತರವನ್ನು ಕೊಟ್ಟಿದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ಸ್ಕ್ರೀನ್ಶಾಟನ್ನು ಹೊಡ್ಕೊಳ್ಳಿ. ನಿಮ್ಮ ಉತ್ತರವನ್ನು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಆನ್ಸರ್ಗಳಿಗೆ ಟಿಕ್ ಮಾಡಿಕೊಂಡು ಬಂದಿದ್ದರೆ ನೀವು ಈ ಉತ್ತರವನ್ನು ನೀವು ಚೆಕ್ ಮಾಡ್ಕೋಬೋದು. ಪ್ರತಿ ವಿದ್ಯಾರ್ಥಿಗಳು ಎ ಸಿರೀಸನ್ನು ಎಕ್ಸಾಮ್ ಬರುವಂಥ ಕನ್ನಡ ಮಾಧ್ಯಮದ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳು ನೀವು ತೆಗೆದುಕೊಂಡ ಅಂಕವನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಹೆಸರು, ನಿಮ್ಮ ಜಿಲ್ಲೆಯ ಹೆಸರಿನ ಜೊತೆಗೆ ನೀವು ತೆಗೆದುಕೊಂಡ ಅಂಕವನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಓಕೆ ವಿದ್ಯಾರ್ಥಿಗಳೇ, ಈ ಥರ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಿಂದ ಪ್ರತಿ ವರ್ಷವೂ ಕೂಡ ನುರಿತ ಅನುಭವ ಹೊಂದಿರುವಂಥ ಟೀಚರ್ಗಳಿಂದ ಉಚಿತವಾದ ಆನ್ಲೈನ್ ಕ್ಲಾಸಸ್, ವಿಡಿಯೋ ಕ್ಲಾಸಸ್, ಲೈವ್ ಕ್ಲಾಸಸ್ ಕೊಡ್ತಾ ಇದ್ದೀವಿ. ಅದನ್ನೆಲ್ಲ ಉಪಯೋಗಿಸಿಕೊಂಡು ಸಾಕಷ್ಟು ವಿದ್ಯಾರ್ಥಿಗಳು ನವೋದಯ ಶಾಲೆಗಳಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಆಯ್ಕೆಯಾಗಿದ್ದಾರೆ. ಇವತ್ತು ನಡೆದಿರುವಂಥ ಈ ನವೋದಯ ಪ್ರಶ್ನೆ ಪತ್ರಿಕೆಯು ಪೂರ ಸರಳವಾಗಿಲ್ಲ, ಪೂರ ಕ್ಲಿಷ್ಟಕರವಾಗಿಲ್ಲ. ಒಂದು 80 ಪ್ರಶ್ನೆಗಳಿಗೆ 75 ಅಂಕವನ್ನು ಎಲ್ಲ ವಿದ್ಯಾರ್ಥಿಗಳು ತೆಗೆದುಕೊಳ್ಳುವಂಗೆ ಇವತ್ತಿನ ಪ್ರಶ್ನೆ ಪತ್ರಿಕೆ ಬಂದಿದೆ. ಆದ್ದರಿಂದ ಯಾವುದೇ ಕಡಿಮೆ ಅಂಕವನ್ನು ತೆಗೆದುಕೊಂಡ ವಿದ್ಯಾರ್ಥಿಗಳು ನೀವು ಅವಸರ ಮತ್ತು ಗೊಂದಲದಲ್ಲಿ ಏನೋ ಕಡಿಮೆ ಮಾಡಿರ್ಬೋದು, ಅವಸರ ಮಾಡಿರ್ಬೋದು. ಆದ್ದರಿಂದ ಇವತ್ತು ನಡೆದಿರುವಂಥ ಈ ಪರೀಕ್ಷೆ ನಿಮಗೆ ಅಂತಿಮ ಅಂತ ಅನ್ಕೋಬೇಡಿ. ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿದ್ದಾವೆ, ಅವುಗಳಲ್ಲಿ ಆದರೂ ಕೂಡ ಸರಿಯಾಗಿ ಅಭ್ಯಾಸ ಮಾಡಿಕೊಳ್ಳಿ. ಹೆಚ್ಚು ಅಂಕವನ್ನು ಪಡೆದುಕೊಂಡು ನೀವು ಆಯ್ಕೆಯಲ್ಲಿ ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಎ ಸಿರೀಸನ್ನು ಸ್ಕ್ರೀನ್ಶಾಟನ್ನು ಹೊಡ್ಕೊಳ್ಳಿ. ನೀವು ನಿಮ್ಮ ಪೇಪರ್ನ ವ್ಯಾಲ್ಯೂಯೇಷನ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ನೆಕ್ಸ್ಟ್ ಕೊಡ್ತಾ ಇದ್ದೀನಿ ಸಿರೀಸ್ 2. ಬಿ ಸಿರೀಸ್ದ ಉತ್ತರಗಳನ್ನು ಕೊಡ್ತಾ ಇದ್ದೀನಿ. ಬಿ ಸಿರೀಸ್ದ ಉತ್ತರಗಳು 1ರಿಂದ 40ರವರೆಗೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಿರುವಂಥ ಉತ್ತರ ಇದೆ. 41ರಿಂದ ಹಿಡಿದು 60ರವರೆಗೆ ಅಂಕಗಣಿತಕ್ಕೆ ಸಂಬಂಧಪಟ್ಟಿರುವಂಥ ಉತ್ತರವಾಗಿದೆ. 61ರಿಂದ ಹಿಡಿದು 80ರವರೆಗೆ ಭಾಷಾಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಉತ್ತರ ಪತ್ರಿಕೆಯಾಗಿದೆ. ಒಟ್ಟಾರೆಯಾಗಿ ಬಿ ಸಿರೀಸನ್ನು ಎಕ್ಸಾಮನ್ನು ಬಂದಿರುವಂಥ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮ ಹಾಗೂ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳು ಇರ್ಬೋದು. 1ರಿಂದ 80ರವರೆಗಿನ ನಿಮಗೆ ಸಂಭವನೀಯ ಉತ್ತರವನ್ನು ಕೊಟ್ಟಿದ್ದೀವಿ. ಅವೆಲ್ಲ ಉತ್ತರಗಳನ್ನು ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಪೇಪರನ್ನು ವ್ಯಾಲ್ಯೂಯೇಷನ್ ಮಾಡಿಕೊಳ್ಳಿ. ಬಿ ಸಿರೀಸ್ದಲ್ಲಿ ಎಷ್ಟು ವಿದ್ಯಾರ್ಥಿಗಳು ನೀವು 80 ಪ್ರಶ್ನೆಗೆ ಸರಿ ಉತ್ತರವನ್ನು ಉತ್ತರಿಸಿದ್ರೋ ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಹೆಸರು, ನಿಮ್ಮ ಜಿಲ್ಲೆಯ ಹೆಸರಿನೊಂದಿಗೆ ನೀವು ತೆಗೆದುಕೊಂಡ ಅಂಕವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಒಂದು ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಿಂದ ಉಚಿತವಾದ ಕ್ಲಾಸಸ್ಗಳು ಬೇಕು, ಆಫ್ಲೈನ್ ಕ್ಲಾಸಸ್ಗಳು ಬೇಕು, ಆನ್ಲೈನ್ ಕ್ಲಾಸಸ್ಗಳು ನಿಮಗೇನಾದರೂ ಬೇಕಾಗಿರೋದ್ರ ಇನ್ಫಾರ್ಮೇಷನ್ಗೆ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ನೋಡ್ತಾ ಸರ್ಚ್ ಮಾಡಿ. ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗನೆ ಸಬ್ಸ್ಕ್ರೈಬ್ ಆಗಿರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಗಂಟೆ ಹೊಡೆದುಬಿಟ್ರೆ ಸಾಕು, ನಮ್ಮ ಉಚಿತವಾದ ಕ್ಲಾಸಸ್ಗಳು ನಿಮ್ಗೆ ಉಚಿತವಾಗಿ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಬೇಗನೆ ನೀವು ಸಬ್ಸ್ಕ್ರೈಬ್ ಆಗಿರಿ, ಪಕ್ಕದಲ್ಲಿ ಬೆಲ್ ಐಕನ್ ಗಂಟೆ ಒತ್ತಿರಿ. ನನ್ನ ಕ್ಲಾಸಸ್ ಇಷ್ಟವಾಗಿತ್ತು ಅಂದರೆ ಕೇವಲ ಲೈಕ್ ಬಟನ್ ಒತ್ತನ್ನು ದಯವಿಟ್ಟು ಮರಿಬೇಡಿ. ಸಾಕಷ್ಟು ದಿನಗಳಿಂದ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರವು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ತರಬೇತಿಯನ್ನು ಕೊಟ್ಟು 12ಕ್ಕಿಂತ ಹೆಚ್ಚು ಜಿಲ್ಲೆಯಿಂದ ಮಕ್ಕಳು ತರಬೇತಿಯನ್ನು ಪಡೆದುಕೊಂಡು ಆನ್ಲೈನ್ ಕ್ಲಾಸಸ್ಗಳು, ಆಫ್ಲೈನ್ ಕ್ಲಾಸಸ್ ತೆಗೆದುಕೊಂಡು ವಿವಿಧ ಸ್ಪರ್ಧಾತ್ಮಕ ಶಾಲೆಗಳಿಗೆ ಆಯ್ಕೆಯಾಗಿ ಹೋಗಿರುವಂಥ ತರಬೇತಿ ಕೇಂದ್ರ ನಮ್ಮದಾಗಿದೆ ಅಂತ ಹೇಳುತ್ತಾ ನೆಕ್ಸ್ಟ್ ಕೊಡ್ತಾ ಇದ್ದೀನಿ ಸಿರೀಸು 3ನೇ ಸಿರೀಸ್. ಸಿ ಸಿರೀಸಲ್ಲಿ ಕೊಡೋಕ್ಕಿಂತ ಮುಂಚೆ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಕೋಚಿಂಗ್ ಕ್ಲಾಸಸ್ ಇದು ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿದೆ. ಈ ಒಂದು ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಲ್ಲಿ ನವೋದಯ, ಸೈನಿಕ, ಕಿತ್ತೂರು, ಆದರ್ಶ, ಮೊರಾರ್ಜಿ ಮತ್ತು ಇನ್ನಿತರ ವಸತಿ ಶಾಲೆಗಳ ತರಬೇತಿಯನ್ನು ಕೊಡುವಂಥ ತರಬೇತಿ ಕೇಂದ್ರವಾಗಿದೆ. ಈಗ ಆಲ್ರೆಡಿ
ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದ ಬೇಸಿಗೆ ತರಬೇತಿ ಶಿಬಿರ 2026 ಪ್ರವೇಶಗಳು ಪ್ರಾರಂಭವಾಗಿದ್ದಾವೆ. ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ನಾವು ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಮೂಲಭೂತ ಸೌಲಭ್ಯ ಹೊಂದಿದ ತರಬೇತಿ ಕೇಂದ್ರಗಳಲ್ಲಿ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರವು ಕೂಡ ಒಂದಾಗಿದೆ. ಈ ಒಂದು ತರಬೇತಿ ಕೇಂದ್ರದಲ್ಲಿ ಇಂಗ್ಲೀಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮದ ಪ್ರತ್ಯೇಕವಾಗಿ ಬೋಧನೆ ಮಾಡಲಾಗುವುದು. ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದ ಉಪಶಾಖೆಗಳು ಧಾರವಾಡದಲ್ಲಿ ವಿಕ್ಟರಿ ಚಾಲೆಂಜ್ ಅಂತ ನಮ್ಮದು ಉಪಶಾಖೆಯನ್ನು ಹೊಂದಿದೆ. ಅದೇ ಥರ ಮಸ್ಕಿಯಲ್ಲಿರುವಂಥ ಗುಡ್ದೂರಿನಲ್ಲಿ ಮಾತ್ರ ಚಾಲೆಂಜ್ ನವೋದಯ ತರಬೇತಿಯನ್ನು ಒಂದು ಉಪಶಾಖೆ ಹೊಂದಿದೆ. ಇವು ಎರಡೂ ಉಪಶಾಖೆಗಳನ್ನು ಬಿಟ್ಟರೆ ಕರ್ನಾಟಕದಲ್ಲಿ ಯಾವುದೇ ನಮ್ಮ ಉಪಶಾಖೆಗಳನ್ನು ದಯವಿಟ್ಟು ನಾವು ಹೊಂದಿಲ್ಲ. ಆದ್ದರಿಂದ ದಯವಿಟ್ಟು ಪಾಲಕರು ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರಕ್ಕೆ ನೀವು ಪ್ರವೇಶ ಪಡ್ಕೋಬೇಕಾಗಿತ್ತು ಅಂದರೆ ಇಲ್ಲಿ ನಾವು 9449771212 ನಂಬರ್ ಕೊಟ್ಟಿದ್ದೀವಿ. ನಮ್ಮ ಅಧ್ಯಕ್ಷರಾಗಿರುವಂಥ ಬಸವರಾಜ್ ಸರ್ ಒಳಕಲ್ದಿನಿ ಅವ್ರದ್ದು 9900206243 ಅಂತ ನನ್ನ ಮಲ್ಲಿಕಾರ್ಜುನ ಸಿದ್ದರೆಡ್ಡಿ ಅಂತ ಸೆಕ್ರೆಟರಿ ನಂಬರ್ ಕೊಟ್ಟಿದ್ದೀವಿ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಇರ್ಬೋದು, ನಮ್ಮ ತರಬೇತಿ ಕೇಂದ್ರಗಳ ಬಗ್ಗೆ ನೀವು ಈ ಒಂದು ಫೋನ್ ಕರೆ ಮಾಡಿಕೊಂಡು ನೀವು ಪ್ರವೇಶ ಪಡ್ಕೊಂಡು ನಿಮ್ಮ ಮಕ್ಕಳಿಗೆ ಈ ಒಂದು ತರಬೇತಿ ಕೇಂದ್ರಕ್ಕೆ ಸೇರಿಸಿಕೊಳ್ಳಿ ಅಂತ ಹೇಳುತ್ತಾ ಈ ಸಿರೀಸು 3ನೇ ಸಿ ಸಿರೀಸನ್ನು ಕೊಡ್ತಾ ಇದ್ದೀನಿ. ಇವತ್ತು ನಡೆದಿರುವಂಥ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ABCD ಅಂತ 4 ಸಿರೀಸ್ ಬಂದಿತ್ತು. ಈಗ ನಾನು ಕೊಡ್ತಾ ಇರೋದು ಸಿ ಸಿರೀಸ್ನ ಕೀ ಆನ್ಸರ್ನ ಕೊಡ್ತಾ ಇದ್ದೀನಿ. 1ರಿಂದ 40ರವರೆಗೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಿರುವಂಥ ಆನ್ಸರ್ ಆಗಿದೆ. 41ರಿಂದ 60ರವರೆಗೆ ಅಂಕಗಣಿತಕ್ಕೆ ಸಂಬಂಧಪಟ್ಟಿರುವಂಥ ಕೀ ಆನ್ಸರ್ ಆಗಿದೆ. 61ರಿಂದ 80ರವರೆಗೆ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಿರುವಂಥ ಉತ್ತರ ಪತ್ರಿಕೆಗಿದೆ. ಒಟ್ಟಾರೆಯಾಗಿ 1ರಿಂದ 80ರವರೆಗಿನ ಸಿ ಸಿರೀಸ್ದ ಸಂಪೂರ್ಣ ಉತ್ತರ ಕೊಟ್ಟಿದ್ದೀವಿ. ಕನ್ನಡ ಮಾಧ್ಯಮದ ಮತ್ತು ಇಂಗ್ಲೀಷ್ ಮಾಧ್ಯಮದ ಮಕ್ಕಳು ಕೂಡ ಈ ಆನ್ಸರನ್ನು ನೀವು ಚೆಕ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗ್ತಾ ಇದೆ. ನುರಿತ ಅನುಭವ ಹೊಂದಿರುವಂಥ ನಮ್ಮ ತರಬೇತಿ ಕೇಂದ್ರದ ಶಿಕ್ಷಕರಿಂದ ಸಂಭವನೀಯ ಕೀ ಆನ್ಸರನ್ನು ಕೊಟ್ಟಿದ್ದೀನಿ. ಬೇಗನೆ ವಿದ್ಯಾರ್ಥಿಗಳು ಸ್ಕ್ರೀನ್ಶಾಟನ್ನು ಹೊಡ್ಕೊಳ್ಳಿ, ನೀವು ನಿಮ್ಮ ಉತ್ತರವನ್ನು ಪರೀಕ್ಷಿಸಿಕೊಳ್ಳಿ ಅಂತ ಹೇಳುತ್ತಾ ನೆಕ್ಸ್ಟ್ ಕೊಡ್ತಾ ಇದ್ದೀನಿ ಸಿರೀಸ್ 4ನೇದ್ದು ಡಿ ಸಿರೀಸ್ ಅಂತ. ಈ ಡಿ ಸಿರೀಸಲ್ಲಿ ಕೂಡ ನಾನು 1ರಿಂದ 80ರವರೆಗಿನ ಉತ್ತರವನ್ನು ಕೊಟ್ಟಿದ್ದೇವೆ. ಇದರಲ್ಲಿ ಕೂಡ 1ರಿಂದ 40 ಮೆಂಟಲ್ ಎಬಿಲಿಟಿ, 41ರಿಂದ 60 ಅಂಕಗಣಿತ, 61ರಿಂದ 80 ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಿರುವಂಥ ಕೀ ಆನ್ಸರ್ ಆಗಿದ್ದಾವೆ. ಈ ಕೀ ಆನ್ಸರನ್ನು ಕೂಡ ನೀವು ಸ್ಕ್ರೀನ್ಶಾಟ್ ಹೊಡ್ಕೋಬೋದು. ಹೊಡ್ಕೊಂಡು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಟಿಕ್ ಮಾಡ್ಕೊಂಡು ಬಂದಿದ್ರೆ ಈ ಆನ್ಸರನ್ನು ಕೂಡ ನೀವು ಎಷ್ಟು ಅಂಕವನ್ನು ಪಡೆದುಕೊಂಡಿರಿ ಅಂತ ನೀವು ಚೆಕ್ ಮಾಡ್ಕೊಳ್ಳೋಕೆ ಅನುಕೂಲ ಆಗ್ತಾಯಿದೆ. ನಾವು ಕೊಡ್ತಾ ಇರುವಂಥ ಇದೇ ಉತ್ತರವೇ ಫೈನಲ್ ಅಲ್ಲ, ಇದು ಸಂಭವನೀಯ ಉತ್ತರವಾಗಿದೆ. ನಮ್ಮ ಜವಾಹರ್ ನವೋದಯ ನಡೆಸುವಂಥ ಕೀ ಉತ್ತರಕ್ಕೆ 1-2 ಎಚ್ಚರ ಆಗ್ಬೋದು ಅಥವಾ 1-2 ಕಡಿಮೆ ಅಂಕ ಆದರೂ ಪಡ್ಕೊಳ್ಬೋದು. ಸಂಭವನೀಯ ಉತ್ತರ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಈ ಪೇಪರ್ನ ಚೆಕ್ ಮಾಡ್ಕೊಳ್ಳಿ. ಪ್ರತಿ ಈ ಒಂದು ಡಿ ಸಿರೀಸ್ನಲ್ಲಿ ಬಂದಿರುವಂಥ ಎಷ್ಟು ವಿದ್ಯಾರ್ಥಿಗಳು 80 ಪ್ರಶ್ನೆಗಳಿಗೆ ಎಷ್ಟು ಸರಿ ಉತ್ತರವನ್ನು ತೆಗೆದುಕೊಂಡಿದ್ದೀರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರು, ನಿಮ್ಮ ಜಿಲ್ಲೆಯ ಹೆಸರಿನ ಜೊತೆಗೆ ಅಂಕವನ್ನು ತೆಗೆದುಕೊಳ್ಳಿ. ಒಟ್ಟು 80 ಪ್ರಶ್ನೆಗಳು, ಒಟ್ಟು 100 ಅಂಕಗಳು. ಒಂದು ಪ್ರಶ್ನೆ ನಿಮ್ಮದು ಏನಾದರೂ ರೈಟ್ ಆದರೆ 1.25 ನಿಮ್ಗೆ ಅಂಕ ಸಿಗ್ತವೆ. ಒಟ್ಟು ಎಷ್ಟು ರೈಟ್ ಆಗ್ತವೆ ಇಂಟು 1.25ರಿಂದ ಗುಣಿಸ್ರಿ, ನಿಮ್ಗೆ ಒಟ್ಟು 100 ಅಂಕಕ್ಕೆ ಎಷ್ಟು ತೆಗೆದುಕೊಂಡಿರಿ ಅನ್ನೋದು ಗೊತ್ತಾಗುತ್ತೆ. ಈ ಥರ ಪ್ರತಿ ಜಿಲ್ಲೆಗೂ ಸೇಮ್ ಆಗಿ ಪರ್ಸೆಂಟೇಜ್ ಇರೋದಿಲ್ಲ. ಪ್ರತಿ ಜಿಲ್ಲೆಗೊಂದು ನವೋದಯ ಶಾಲೆ ಇರೋದ್ರಿಂದ, ಪ್ರತಿ ಜಿಲ್ಲಾ ವೈಸ್ ಕಾಂಪಿಟೇಷನ್ ಇರೋದ್ರಿಂದ ಪ್ರತಿ ಜಿಲ್ಲೆಗಳಲ್ಲಿ ಪರ್ಸೆಂಟೇಜ್ ಹೆಚ್ಚು ಕಡಿಮೆ ನಿಲ್ಲಕ್ಕೆ ಅವಕಾಶ ಇರ್ತಾ ಇದೆ. ಆದರೆ ನವೋದಯದಲ್ಲಿ ಜನರಲ್ಲು, OBC, SC ST ಅಂತ ಕ್ಯಾಟಗರಿ ಮಾಡಿರ್ತಾರೆ. ಅದರಲ್ಲಿ ಡಿವೈಡ್ ಆಗಿ ಪರ್ಸೆಂಟೇಜಲ್ಲಿ ನಿಂದಿರುವಂಥ ಸಂಭವನೆ ಇರುತ್ತೆ. ಆ ಥರ ವಿದ್ಯಾರ್ಥಿಗಳು ನೀವು ಎಷ್ಟು ಅಂಕವನ್ನು ತೆಗೆದುಕೊಂಡಿರ ಅನ್ಲಿಕ್ಕೆ ಇವತ್ತೇ ನಾವು ಡಿಸೈಡ್ ಮಾಡಲಿಕ್ಕೆ ಬರೋದಿಲ್ಲ, ನೀವು ಆಯ್ಕೆ ಆಗೋದಿಲ್ಲ ಹೇಳಕ್ಕೆ ಬರೋದಿಲ್ಲ. ನಮ್ಮ ಒಂದು ಚಾಲೆಂಜ್ ನವೋದಯ ಕೋಚಿಂಗ್ ಕ್ಲಾಸಸ್ ಸಿಂಧುನೂರಿನ ಯೂಟ್ಯೂಬ್ ಕ್ಲಾಸಸ್ಸನ್ನು ನೀವು ಸಬ್ಸ್ಕ್ರೈಬ್ ಆಗಬೇಕಂದ್ರೆ ನೀವು ನಿಮ್ಮ ಮೊಬೈಲ್ದಲ್ಲಿರುವಂಥ ಯೂಟ್ಯೂಬ್ ಚಾನಲಲ್ಲಿ ಹೋಗ್ರಿ. ಹೋಗಿ ಅಲ್ಲಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಅಂತ ಸರ್ಚ್ ಮಾಡಿ. ಈ ಥರ ರೆಡ್ ಕಲರ್ ಕಾಣ್ತಲ್ಲ, ಇದ್ರ ಮೇಲೆ ಪ್ರೆಸ್ ಮಾಡಿಬಿಡಿ. ನಿಮಗೆ ಪ್ರೆಸ್ ಮಾಡಿದ ತಕ್ಷಣ ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಗಂಟೆ ಕಾಣುತ್ತೆ. ಆ ಗಂಟೆ ಮೇಲೆ ನೀವು ಪ್ರೆಸ್ ಮಾಡಿಬಿಡಬೇಕು. ಹಾಗಾದರೆ ನಾವು ಕೊಡ್ತಾ ಇರೋಂಥ ಉಚಿತವಾದ ಕ್ಲಾಸಸ್ಗಳು, ಈ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಇನ್ಫಾರ್ಮೇಷನ್ಗಳು ನಿಮಗೆ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿರಿ. ಪಕ್ಕದಲ್ಲಿರುತ್ತೆ ಬೆಲ್ ಐಕನ್ ಗಂಟೆ ಹೊತ್ತಿಬಿಡಿ. ನುರಿತ ಅನುಭವ ಹೊಂದಿರುವಂಥ ನಮ್ಮ ಶಿಕ್ಷಕರಿಂದ ಸಾಕಷ್ಟು ಕ್ಲಾಸನ್ನು ಕೊಡ್ತಾ ಇದ್ದೀವಿ. ಸೈನಿಕ ಶಾಲೆ, ನವೋದಯ ಶಾಲೆ, ಮುರಾರ್ ಶಾಲೆ, ಆದರ್ಶ ಶಾಲೆ. ಗಣಿತ ಇರ್ಬೋದು, ಅಂಕಗಣಿತ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಕನ್ನಡ ಇರ್ಬೋದು, ಸಾಮಾನ್ಯ ಜ್ಞಾನ ಎಲ್ಲವನ್ನು ನಾವು ಉಚಿತವಾಗಿಯೇ ಬಡ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಭಾಗದ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಿ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆಗಿಕೊಳ್ಳಿ. ಈ ಒಂದು ಲೈಕ್ ಬಟನ್ ಮೇಲೆ, ನಮ್ಮ ಕ್ಲಾಸ್ ಇಷ್ಟವಾದ ಲೈಕ್ ಬಟನ್ ಮೇಲೆ ಒತ್ತಿ.
ನಮ್ಮ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ಗಳು ನಿಮಗೆ ಉಪಯೋಗ ಆಗ್ತಿದ್ರೆ ಬೇರೆ ಬೇರೆ ಗ್ರೂಪಲ್ಲಿ ಶೇರ್ ಮಾಡೋದು ಮರಿಬೇಡಿ. ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರವು ಕೂಡ ನಮ್ಮ ಹಳೆಯ ಪಾಲಕರಿಂದ ಬೆಳೆದಿರುವಂಥ ಒಂದು ಸಂಸ್ಥೆ ಅಂತ ನಾವು ಹೇಳಲಿಕ್ಕೆ ಖುಷಿ ಪಡ್ತಿದ್ದೀವಿ. ದಯವಿಟ್ಟು ಎಲ್ಲ ಪಾಲಕರಿಗೂ ಮತ್ತು ನಮ್ಮ ತರಬೇತಿದಾರರಿಗೂ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಿಂದ ನಿಮಗೆಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಅದರ ಜೊತೆ ನಾವು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಚಾಲೆಂಜ್ ಕೋಚಿಂಗ್ ಕ್ಲಾಸನ್ನು ಕೊಟ್ಟಿದ್ದೀವಿ. ಅದಕ್ಕೆ ನೀವು ಕೂಡ ಜಾಯ್ನ್ ಆಗಿರಿ. ನಮ್ಮ ಉಚಿತವಾದ ಕ್ಲಾಸಸ್ಗಳು, ನಿಮ್ಮ ನೋಟ್ಸ್ಗಳು ಕೂಡ ಸಿಗಲಿಕ್ಕೆ ವ್ಯವಸ್ಥೆ ಆಗ್ತಿದ್ದವು. ಫೇಸ್ಬುಕ್ ಪೇಜ್ನಲ್ಲಿ ಕೂಡ ನಾವು ವಿದ್ಯಾವಾಹಿನಿ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಕೊಟ್ಟಿದ್ದೀವಿ, ಅದನ್ನು ಉಪಯೋಗಿಸ್ಕೊಳ್ಳಿ. ಈ ಥರ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ನಿಮ್ಮ ಕನಸು ಕೂಡ ಈಡೇರಲಿ, ನಿಮ್ಮ ಪಾಲಕರ ಕನಸು ಕೂಡ ಈಡೇರಲಿ, ನಿಮಗೆ ತರಬೇತಿ ಕೊಟ್ಟಿರುವಂಥ ತರಬೇತಿದಾರರು ಕೂಡ ಕನಸು ಈಡೇರಲಿ. ಒಟ್ಟಾರೆಯಾಗಿ ಕಷ್ಟಪಟ್ಟು ಇಷ್ಟದಿಂದ ಒಂದು ವರ್ಷ ಪೂರ್ಣ ಒಂದು ತರಬೇತಿಯನ್ನು ಪಡೆದುಕೊಂಡು ಇವತ್ತು ಎಕ್ಸಾಮನ್ನು ಬರೆದಿದ್ದೀರಿ. ಈ ಎಕ್ಸಾಮ್ಗಳಲ್ಲಿ ನೀವು ಒಳ್ಳೆಯ ಫಲಿತಾಂಶ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಲ್ಲಿಗೆ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.